ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ. ಈ ಟೆಂಪಲ್ ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಎಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಓಕೆ, ಇದನ್ನ ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಓಕೆ, ಚಿಕ್ಕ ವಿಚಾರ ಇದು. ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನ್ಸುತ್ತೆ ಯಾವ್ದು ಇದೇ ಥಿಯರಿ ಅಂತ ಯಾರು ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲಾ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದೇನಿದೆ ಪರಿಸ್ಥಿತಿ, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡ್ಬೇಕಾಗತ್ತೆ ನಾವು ಮಾಡ್ತೀವಿ. ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ. ನಾವು ಎಲ್ಲಾ ಸಂಬಂಧಪಟ್ಟವ್ರಿಗೆ ಹೇಳಿದೀವಿ, ಇದನ್ನ ಸೆನ್ಸೇಷನಲೈಸ್ ಮಾಡಬಾರ್ದು. ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ತರ ಇರೋ ಫ್ಯಾಕ್ಟ್ಸ್ ನ ಯಾವುದೇ ರೀತಿ ಡಿಸ್ಟಾರ್ಟ್ ಮಾಡಬಾರ್ದು. ಸತ್ಯ ಸಂಗತಿಗಳೇನಿದೆ ಅದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ ಬಂದಿದ್ದಾರೆ. ತನಿಖೆ ಮಾಡಿ ನಾವು ಮತ್ತೆ ನಿಮ್ಗೆ ಸಂಪೂರ್ಣ ಮಾಹಿತಿನ ನಾನು ಅವ್ರಿಗೆ ದಿವಸ ಆದ್ಮೇಲೆ ಕೊಡ್ತೀನಿ. ಈ ಬ್ಯಾನರ್ ಗಲಾಟೆ ಆದ ನಂತರ ಬಿಜೆಪಿ ಕಾಂಗ್ರೆಸ್ ಕ್ಲಾಶಸ್ಗಳು ಬೇರೆ ಬೇರೆ ರೀತಿಯಲ್ಲಿ ತಳಕ ಹಾಕೋ ಅಗತ್ಯ ಇಲ್ಲ. ದಯಮಾಡಿ ಕೇಳಿ, ಇದು ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಆಯಾಮ ಇದೆ ಅಂತ ನಾವು ನೋಡ್ತೀವಿ, ತನಿಖೆ ಮಾಡ್ತೀವಿ. ಏನು ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನ್ ಸಿಗ್ತದೆ ಅದ್ರ ಬಗ್ಗೆ ನಾವು ಕ್ರಮ ಮಾಡ್ತೀವಿ. ಓಕೆ, ಸರ್ ಒಂದು 200 ವರ್ಷ ಕೆಳಗ್ಲಿಂದ ಇರ್ತದೆ ಸರ್ ಇದು. ನಾನು ಬಂದು ಇಲ್ಲಿ 45 ವರ್ಷ ಆಯ್ತು ಸರ್. ಅದಕ್ಕಿಂತ ಮುಂಚೆಗೆ ನಮ್ಮ ಯಜಮಾನ್ರು ದೊಡ್ಡವ್ರು, ಅತ್ತೆ ಮಾವನವ್ರು ಎಲ್ಲರೂ ಇಲ್ಲೇ ಬಾಳೆ ಮಾಡಿರೋದು. ಸಣ್ಣದು ಗುಡಿ ಇಷ್ಟೇ ಇತ್ತು. ಅದು ಇವಾಗ ಅಷ್ಟು ದೊಡ್ಡದು ಮಾಡ್ಕೊಂತ ಬಂದಾರ ಎಲ್ಲರೂ ಸಪೋರ್ಟ್ಲಿಂದ. ಇವಾಗ ಏನಿಲ್ಲ ಸರ್, ಇವಾಗ ಇಷ್ಟು ವರ್ಷದಿಂದ ಏನೇನು ಮಾಂಸ ಮದ್ದು ಏನು ಬಿದ್ದಿಲ್ಲ ಸರ್. ಇವಾಗ ಪಿಸ್ತಾ ಹೌಸ್ ಆದಾಗ್ಲಿಂದ ಬಿದ್ದಿರೋ ಇವತ್ತೇ ನೋಡಿ ಸರ್ ಬಿದ್ದಿರೋದು. ನಮ್ಗೆ ಅದರಿಂದ ಸ್ವಲ್ಪ ತೊಂದರೆನೂ ಆಗ್ತಿದೆ, ಟ್ರಾಫಿಕ್ ಜಾಮ್ ಆಗ್ತಿದೆ ನೈಟ್ ಟೈಮ್. ಏನು ಅನಿಸ್ತದೆ ಒಳಗಡೆ, ಏನು ಹಾಕಿದ್ದ ಅಥವಾ ಏನಾಗಿದೆ? ಹಾಕಿದ್ದಲ್ಲ ಸರ್, ಅದು ಬೆಕ್ಕ ಎಳ್ಕೊಂಡು ಹೋಗಿರೋದು ಸರ್. ಅದು ಬೆಕ್ಕ ಎಳ್ಕೊಂಡು ಹೋಗಿರೋದು. ಆ ಕಡೆಯಲ್ಲಿಂದ ಐತೆ ದಾರಿ, ಹಂಗ ಗುಡಿ ಸ್ವಲ್ಪ ಗಾಡ್ ಐತೆ, ಆ ಕಡೆಯಲ್ಲಿಂದ ಎಳ್ಕೊಂಡು ಹೋಗಿರ್ಬೋದೇನಂತ ನಮಗೆ ಡೌಟ್ ಸರ್. ಮನುಷ್ಯರಂತೂ ಯಾರು ಹಾಕಿಲ್ಲ ಸರ್, ಇಲ್ಲಿ ಹಾಕೋದು ಇಲ್ಲ. ಇಷ್ಟು ವರ್ಷದಿಂದ ನಮ್ಮ ದೇವರು ನಮಗೆ ಅಂದ್ರೆ ನಾವು ತುಂಬ ಸಪೋರ್ಟ್ ಸರ್. ನಾವಿಲ್ಲಿ ತನಿಖೆ ಆಗ್ಬೇಕಂತಾರೆ. ಆಗ್ಲಿ ಸರ್, ತನಿಖೆ ಮಾಡಿ ಆಗ್ಲೇಬೇಕು. ನಮಗೆ ನ್ಯಾಯನೂ ಬೇಕು. ಹೆಸರಮ್ಮ? ನಮ್ಮ ಹೆಸರು ಮೌನಿಕಾ ಅಂತ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದವರು. ಯಾವತ್ತೂ ಈ ಥರ ಅಂತೂ ಆಗಿಲ್ಲ ನಮ್ಮ ಟೆಂಪಲಲ್ಲಿ. ಬಟ್ ಇದರಿಂದ ನಮಗೆ ಸ್ವಲ್ಪ ಡಿಪ್ರೆಷನಲ್ಲಿ ಹೋಗಿದ್ದೀವಿ ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಪೆಂಡ್ ಆಗಿದ್ವಿ ಇದರಿಂದ. ನಾವು ತುಂಬ ಸಣ್ಣೋಡರಿಂದ ಎಲ್ಲರೂ ಒಂದೇ ಕುಟುಂಬದವ್ರ ಥರ ಇದ್ದೀವಿ. ಎಲ್ಲದಕ್ಕೂ ಟೆಂಪಲ್ ಹತ್ರ ಪ್ರತಿಯೊಂದು ಇನ್ವಿಟೇಷನ್ ಫಂಕ್ಷನ್ ಎನಿವನ್ ಇದರಿಂದಲೇ ನಾವು ಮಾಡ್ತಿದ್ದೀವಿ. ಬಟ್ ಇವತ್ತು ಮಾರ್ನಿಂಗ್ಲಿದ್ದ ಈ ಥರ ಆಗಿತ್ತು. ಒಂದು ಬೋನ್ ಸಿಗೋದು ಆಗಲಿ, ಚಿಕನ್, ಮಟನ್, ಬೀಫ್, ವಾಟ್ ಎವರ್ ಏನೇ ಆಗಲಿ ಈ ಥರ ನ್ಯೂಸ್ ಬರ್ತಾ ಇದೆ. ಇದರಿಂದ ನಮ್ಗೆ ನಾಗರಿಕರಿಗೂ ಸ್ವಲ್ಪ ಬ್ಯಾಡ್ ನಮ್ ಬರುತ್ತೆ. ಇದರಿಂದ ನೀವು ಸ್ವಲ್ಪ ಡಿಪೆಂಡ್ ಆಗಿ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಸಿಕ್ತು. ಇದು ಯಾವ ಥರ ಇದಾಗಿದೆ ಅಂತ ವಿಚಾರ ನಮಗೆ ಬೇಕಾಗಿತ್ತು. ಅದು ಬೇರೆ ಮಹೇಶ್ ಸ್ವಾಮಿ ಅವರು ತುಂಬ ಗುಡಿಗೆ ಹಚ್ಕೊಂಡಿದ್ದಾರೆ. ಅವರು ತುಂಬ ನಮಗೆ ಕೇರ್ ಮಾಡ್ತಾರೆ. ಅವರು ಸ್ವಲ್ಪ ತುಂಬ ಡಿಸಪಾಯಿಂಟ್ ಆಗಿದೆ. ಮಾರ್ನಿಂಗ್ ನಾವು ಮಾತಾಡಿದ್ದೀವಿ ಅವ್ರ ಕಡೆನೂ. ಯಾರು ಹಾಕಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಬೆಕ್ಕು ಬಂದಿದೆ ಹಾಕಿರೋದು ನಮ್ಗೆ ಗೊತ್ತಿಲ್ಲ. ಬಟ್ ಇದು ಸಸ್ಪೆನ್ಸ್ ಆಗಿದೆ. ಯಾಕನ್ನೋದು ನೀವೇ ನಮಗೆ ವಿಚಾರ ಮಾಡಿಸಿ ನ್ಯಾಯ ಕೊಡಿಸ್ಬೇಕು. ಕಂಪಲ್ಸರಿ ತನಿಖೆ ಆಗಬೇಕು. ಇನ್ನೊಂದು ನಮಗೆ ಪಿಸ್ತಾ ಹೌಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ನೈಟ್ ಟೈಮ್ ಫುಲ್ ಹೆವಿ. ನಮಗೆ ರೂಟ್ ಬರಲಿಕ್ಕೂ ಅದು ಸ್ಟ್ಯಾಂಡ್ ಇಟ್ಬಿಡ್ತಿದ್ದಾರೆ. ಸ್ವಲ್ಪ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಬೇಕಂತ ಇದೊಂದು ನಮ್ಮ ಮನವಿ ಹೇಳ್ಕೊಂತ ಇದ್ದೀವಿ. ಮೌನಿಕಾ. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿಂದ ಈ ಸಭೆ ಇಲ್ಲಿ ಮೂಳೆ ಮಾಂಸಗಳು ನಮ್ಮ ಬಾಲಾಂಜನೇಯ ಸ್ವಾಮಿ ಗುಡಿಯಾಗ ಬಿಸಾಕಾರ ಅಂತ ಗೊತ್ತಾಗಿದೆ.
ಇದನ್ನು ಯಾರು ಬಿಸಾಕಿರ್ತಾರ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಮ್ಮ ಪೊಲೀಸವರು ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತಿದ್ದೇವೆ. ಇದು ಆಂಜನೇಯ ಗುಡಿ ಅಂತಲೇ ವೆಂಕಟರಮಣ ಗುಡಿ ಅಂತ? ಆಂಜನೇಯ ಗುಡಿ. ಆಂಜನೇಯ ಇದು ಒಳಗಿರೋದು ವೆಂಕಟರಮಣ ಗುಡಿನೂ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಎದುರುಗಡೆ